ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ನಾನು ಕನ್ನಡ ಉಪನ್ಯಾಸಕ ಚಂದ್ರಶೇಖರ. ಇವತ್ತು PUC ಮೊದಲನೆಯ ವರ್ಷದಲ್ಲಿ ಓದತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ 14ನೆಯ ಒಂದು ಪದ್ಯ ಇದೆ, ದೇವರಿಗೊಂದು ಅರ್ಜಿ ಅಂತಕ್ಕಂತಹದ್ದು. ಬಹಳ ಅದ್ಭುತವಾಗಿರತಕ್ಕಂತಹ ಪದ್ಯ ಇದು. ಈ ಪದ್ಯದ ವಿಶ್ಲೇಷಣೆ ಮತ್ತು ಚರ್ಚೆ ಮಾಡೋಣ ಅಂತ ನಿಮ್ಮೊಂದಿಗೆ ನಾನು ಸೇರ್ತಾ ಇದ್ದೇನೆ. ದೇವರಿಗೆ ಒಂದು ಅರ್ಜಿ. ಸಾಮಾನ್ಯವಾಗಿ ನಾವು ಕೇಳಿರ್ತೇವೆ, ಯಾವುದೋ ಕಚೇರಿಗೆ, ಯಾವುದೋ ಅಧಿಕಾರಿಗಳಿಗೆ ತಮ್ಮ ಬೇಕು ಬೇಡಗಳನ್ನು ತಿಳಿಸಿ ನಾವು ಅರ್ಜಿ ಬರೆಯೋದು ನಮಗೆ ರೂಢಿ. ಆದರೆ ದೇವರಿಗೂ ಕೂಡ ನಾವು ಅರ್ಜಿ ಬರೆಯಬಹುದಾ ಅಂತಕ್ಕಂಥದ್ದು ಒಂದು ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಕಾಲ್ಪನಿಕ ಒಂದು ಕವನ ಇದು. ಆದರೆ ಕಾಲ್ಪನಿಕ ಕವನ ಅಂದ್ರೂ ಕೂಡ ಇದು ಕಲ್ಪನೆಗೂ ಮೀರಿದ ಒಂದು ನೋವು ಅನುಭವಿಸಿರುವ ಕವಿಯೋರ್ವರ ಅನುಭವದ ನುಡಿ. ಯಾಕೆ ಅಂತಂದ್ರೆ ಅವರು ಸಾಕಷ್ಟು ಈ ನೋವು ಅನುಭವಿಸಿ ದುಃಖ, ದಾರಿದ್ರ್ಯ, ಬಡತನ, ಎಲ್ಲಕ್ಕಿಂತ ಮಿಗಿಲಾಗಿ ತುಳಿತ ಇದಕ್ಕೆ ಒಳಗಾಗಿರ್ತಕ್ಕಂತಹ ಅವರ ಮನಸ್ಸು ಏನಿದೆ ಅಂತಂದ್ರೆ, ನಾನು ಯಾರಿಗೆ ಹೇಳಿದ್ರೂ ಯಾರೂ ಏನೂ ನನಗೆ ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ, ಸರಿಯಾಗಿ ಇದಕ್ಕೆ ಬೇಕಾದಂಥ ವ್ಯವಸ್ಥೆ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ದೇವರಿಗೆ ನೇರವಾಗಿ ತಮ್ಮ ವಿಜ್ಞಾಪನೆಯನ್ನು ಮಾಡಿಕೊಂಡಿದ್ದಾರೆ ಅರ್ಜಿಯ ಮುಖಾಂತರ. ಹಾಗಾದರೆ ಈ ದಲಿತ ಕವಿ, ಬಂಡಾಯ ಕವಿ ಯಾರು ಅಂತಂದರೆ ಲಕ್ಕೂರು ಸಿ ಆನಂದ ಅಂತಕ್ಕಂಥದ್ದು. ಇವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಅಂತಕ್ಕಂಥ ಒಂದು ಪುಟ್ಟ ಗ್ರಾಮದವರು. ಈಗ ಪ್ರಸ್ತುತವಾಗಿ ಅವರು ಕನ್ನಡ ಉಪನ್ಯಾಸಕರಾಗಿ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಊರಿಂದ ಊರಿಗೆ 20ರ ಕಲ್ಲಿನ ಮೇಲೆ ಬಟವಾಡೆಯಾಗದ ರಸೀತಿ, ಇತಿ ನಿನ್ನ ವಿಧೇಯನು, ಇಂತಹ ಹಲವಾರು ಕವನ ಸಂಕಲನಗಳನ್ನು ಅವರು ಬರೆದಿದ್ದಾರೆ. ಸ್ಮೃತಿ, ಕಿಣಾಂಕಂ, ಆರುದ್ರ, ದಿ ಲಾಸ್ಟ್ ಬ್ರಾಹ್ಮಿನ್, ಆಕಾಶ ದೇವರು, ಇಂತಹ ಅನೇಕ ಗ್ರಂಥಗಳನ್ನು ಕೂಡ ಇವರು ತರ್ಜುಮೆ ಮಾಡಿದ್ದಾರೆ. ಕಡೆಂಗುಳ್ಳಿ ಶಂಕರ ಭಟ್ಟರ ಕಾವ್ಯ ಪುರಸ್ಕಾರ, ದು ನಿಮ್ ಬೆಳಗಲಿಯವರ ಕಾವ್ಯ ಪ್ರಶಸ್ತಿ, ಅಖಿಲ ಭಾರತ ದಲಿತ ಕಾವ್ಯ ಪುರಸ್ಕಾರ ಹಾಗೂ ಆಂಧ್ರ ಪ್ರದೇಶ ಸರ್ಕಾರದ ಶ್ರೀ ಶ್ರೀ ಕಾವ್ಯ ಪುರಸ್ಕಾರಗಳನ್ನು ಕೂಡ ಇವರು ಹೊಂದಿದ್ದಾರೆ. ನೋಡಿ, ಈ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ಅಂತ ನಾವೇನಂತೀವಲ್ಲ, ಇದು ಅನಾದಿ ಕಾಲದಿಂದಲೂ ಬಂದುಬಿಟ್ಟಿದೆ ನಮ್ಮ ದೇಶದೊಳಗೆ. ನಮ್ಮ ದೇಶಕ್ಕೆ ಅಂಟಿರ್ತಕ್ಕಂತಹ ಒಂದು ಮಹಾ ಕಳಂಕ ಇದು. ನಾವೊಂದು ಲಿಸ್ಟ್ ಮಾಡಿದರೆ ನಮ್ಮ ದೇಶಕ್ಕೆ ಅಂಟಿರ್ತಕ್ಕಂಥ ಅನೇಕ ಕಳಂಕಗಳಿವೆ. ಅದರಲ್ಲಿ ಟಾಪ್ ಲಿಸ್ಟ್ನಲ್ಲಿ ಬರ್ತಕ್ಕಂಥದ್ದು ಅಂತಂದ್ರೆ ಈ ಅಸ್ಪೃಶ್ಯತೆ. ಇಂದಿಗೂ ಕೂಡ ಬಹುತೇಕ ನಾವು ಜಾಗತೀಕರಣದ ಈ ಸಂದರ್ಭದಲ್ಲಿ ನಾವು ಬೇಕಾದಷ್ಟು ಮುಂದುವರೆದಿದ್ದೇವೆ. ಆದರೆ ಈ ಒಂದು ವಿಷಯದಲ್ಲಿ ಮಾತ್ರ ನಮ್ಮತನ ಬಿಡಲಿಕ್ಕೆ ತಯಾರಿಲ್ಲ ಜನ. ಈ ಮೇಲ್ವರ್ಗದವರು ಕೆಳವರ್ಗದವರಿಗೆ ಯಾವುದಾದರೂ ರೀತಿಯಿಂದ ಒಂದಿಲ್ಲ ಒಂದು ಕಾರಣಕ್ಕೆ ತುಳಿತಾಯನ್ನೇ ಇದ್ದಾರೆ. ಕವಿಯವರಿಗೆ ಇದು ಎಲ್ಲಿ ಒಂದು ಸ್ಫೂರ್ತಿ ಅಂತ ಹೇಳೋದು ತಪ್ಪಾದೀತು, ಪ್ರೇರಣೆ ಅಥವಾ ಅವರ ಅನಿಸಿಕೆಗೆ ಒಂದು ಘಟನೆ ಕಾರಣ ಆಯಿತು ಅಂತಕ್ಕಂಥ ಮಾತು ಸ್ವತಃ ಕವಿ ಲಕ್ಕೂರು ಸಿ ಆನಂದ್ ಅವರೇ ಹೇಳ್ತಾರೆ. ಅವ್ರೇನಂತಂದ್ರೆ, ಈ ಕಂಬಾಳಪಲ್ಲಿ ಅಂತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಚಿಂತಾಮಣಿ ತಾಲೂಕಿನ ಒಂದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ನೀರಿನ ಸಲುವಾಗಿ ಮೇಲ್ವರ್ಗ ಹಾಗೂ ಸಾಮಾನ್ಯರಲ್ಲಿ, ದಲಿತರಲ್ಲಿ ಒಂದು ಏನಂತಂದ್ರೆ ವೈಮನಸ್ಸು ಉಂಟಾಗಿ ಕೊನೆಗೆ ಆ ವೈಮನಸ್ಸು ಎಲ್ಲಿವರೆಗೆ ಹೋಯಿತು ಅಂತಂದ್ರೆ ಹಲವು ಜನರ ಜೀವಂತ ದಹನದೊಂದಿಗೆ ವಿಶೇಷವಾಗಿ ದಲಿತರು ದಹಿಸಲ್ಪಟ್ಟರು. ಅದಕ್ಕಾಗಿ ಇಡೀ ದೇಶದ ತುಂಬ ಎಲ್ಲ ಇದೊಂದು ದೊಡ್ಡ ಸುದ್ದಿ ಆಗಿಬಿಡ್ತು, ಕಂಬಾಳಪಲ್ಲಿಯಲ್ಲಿ ಆಗಿರತಕ್ಕಂಥ ಈ ಸುದ್ದಿ. ಆದರೆ ಇದರಿಂದ ನಾವು ಏನು ತಿಳ್ಕೊಳ್ಬೇಕು ಅಂತಂದರೆ, ಕವಿಯ ಮನಸ್ಸು ಎಷ್ಟು ನೊಂದು ಹೋಗಿದೆ, ಅವರ ಅಂತರಂಗದಲ್ಲಿ ಏನು ಬೇರೂರಿತು ಅಂತಂದರೆ ಈ ಜಾತಿ ಪದ್ಧತಿ. ನಾವು ಯಾರಿಗೆ ಹೇಳಿದ್ರೂ ಕೇಳೋದಿಲ್ಲ. ಈ ಜಾತಿ ಪದ್ಧತಿ ಅಥವಾ ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಯಾವಾಗ ಹೋಗ್ತದೋ ಏನೋ ಗೊತ್ತಿಲ್ಲ. ಕೊನೆಗೆ ದೇವರಿಗಾದರೂ ಒಂದು ವಿಜ್ಞಾಪನೆ ಮಾಡಿಕೊಳ್ಳೋಣ ಅನ್ನುವ ಮಟ್ಟಕ್ಕೆ ಅವರು ಹೋಗ್ತಾ ಇದ್ದಾರೆ. ಅವರ ಅಂತರಂಗದಲ್ಲಿ ಆಗತಕ್ಕಂಥ ಈ ತುಡಿತ, ಕವಿಯ ಮನಸ್ಸಿನಲ್ಲಿ ಆಗತಕ್ಕಂಥ ಈ ನೋವು, ಹಾಗೂ ಇಲ್ಲಿ ಬಂಡಾಯ ಕವಿ ಸಿಡಿದೇಳತಕ್ಕಂತಹ ಕೆಲವೊಂದು ಪ್ರತಿಮೆಗಳು, ಉದಾಹರಣೆಗಳು
ಇಲ್ಲಿ ಅಮೂರ್ತ ಸ್ವರೂಪವಾಗಿರ್ತಕ್ಕಂಥ ಕೆಲವೊಂದು ಘಟ್ಟಗಳನ್ನು ಮೂರ್ತ ರೂಪ ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಈ ಜಾತಿ ಪದ್ಧತಿಯನ್ನು ಹೋಗಲಾಡಿಸಬೇಕು ಅಂತೇಳಿ ಅನೇಕ ಮಹನೀಯರು ಹೆಣಗಾಡಿದ್ದಾರೆ, ಅದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಹೋಗಬೇಕು ಅಂತೇಳಿ ಇದು ಗೌತಮ ಬುದ್ಧನ ಕಾಲದಿಂದಲೂ ಆರಂಭವಾಗಿದೆ. ಬಸವಣ್ಣನವರು, ಸ್ವಾಮಿ ವಿವೇಕಾನಂದರು, ಬಾಬಾ ಸಾಹೇಬ್ ಅಂಬೇಡ್ಕರರು, ರಾಜಾರಾಮ್ ಮೋಹನ್ ರಾಯರು, ಮಹಾತ್ಮ ಗಾಂಧಿ, ಜ್ಯೋತಿಬಾ ಫುಲೆ, ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಬರ್ತದೆ. ಎಲ್ಲರೂ ಪ್ರಯತ್ನ ಮಾಡಿದರೆ ಕೊನೆಗೆ ಸಿಕ್ಕ ಫಲ ಏನು ಅಂತಂದ್ರೆ ಏನೂ ಇಲ್ಲ. ಸಿಕ್ಕ ಫಲ ಏನು ಅಂತಂದರೆ ಏನೂ ಇಲ್ಲ. ಇಂದಿಗೂ ಕೂಡ ನಾವು ಈ ಅಸ್ಪೃಶ್ಯತೆಯನ್ನು ನೋಡ್ತೀವಿ. ಅನೇಕರು ಆ ನೋವು ಅನುಭವಿಸಲಾರದೆ, ಯಾರಿಗೂ ಹೇಳಲಾರದೆ, ಯಾರ ಮುಂದೂ ತಮ್ಮ ದುಃಖವನ್ನು ತೋಡಿಕೊಳ್ಳಲಾರದೆ ಅವರು ತಮ್ಮ ದುಃಖವನ್ನು ತಾವೇ ಅರಗಿಸಿಕೊಳ್ಳತಕ್ಕಂಥ ಸ್ಥಿತಿಯಲ್ಲಿದ್ದಾರೆ. ನಾವು GS ಸಿದ್ಧಲಿಂಗಯ್ಯನವರ ಅನೇಕ ಸಾಹಿತ್ಯ ರೂಪಗಳನ್ನು ನಾವು ನೋಡಿದಾಗ ಭಾಳ ಕೆಟ್ಟದನ್ನಿಸ್ತದೆ. ಅವರು ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಅವರ ನೈಜತೆಯನ್ನು ಎಷ್ಟು ಸ್ಪಷ್ಟವಾಗಿ ನಿಖರವಾಗಿ ಬರೆದಿದ್ದಾರೆ ಅಂತಂದ್ರೆ ಅಯ್ಯೋ ಅಂತ ಅನಿಸ್ಬಿಡ್ತದೆ. ಈಗಲೂ ಈ 21ನೇ ಶತಮಾನದ ಒಂದು ಮುಂಭಾಗದಲ್ಲಿಯೂ ಕೂಡ ನಮಗೆ ಇಂತಹ ಸ್ಥಿತಿ ಇನ್ನೂ ಇದೆಯಲ್ಲಪ್ಪ ನಮ್ಮವರಿಗೆ ಅಂಥೇಳಿ ಭಾಳ ದುಃಖ ಆಗ್ತದೆ. ಆದರೂ ಕೂಡ ಕವಿ ಬರೆದಿರ್ತಕ್ಕಂಥ ಈ ಕವಿತೆ ಭಾಳ ನೋವು ಉಂಡು ಇದ್ದಾರೆ, ಬಹಳ ನೋವು ಅನುಭವಿಸಿದ್ದಾರೆ. ಅದು ಎಷ್ಟು ಹೃದಯ ತಟ್ಟಿ ಬಿಡ್ತಂದ್ರೆ ಹೃದಯ ಕಿವುಚಿ ಬಿಡ್ತದೆ. ನೋವು ಅನುಭವಿಸಿರ್ತಕ್ಕಂಥ ವ್ಯಕ್ತಿ ಯಾರಿಗೂ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಯಾರಿಗೆ ಹೇಳಿದ್ರೂ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಕೊನೆಗೆ ದೇವರಿಗಾದರೂ ಒಂದು ಅರ್ಜಿ ಬರೆಯೋಣ ಅಂತಕ್ಕಂಥದ್ದು ಅವರ ಮನಸ್ಥಿತಿ ಇಲ್ಲಿ ಅತ್ಯದ್ಭುತವಾಗಿದೆ. ವಿದ್ಯಾರ್ಥಿಗಳೇ, ಇಷ್ಟೊಂದು ಸಂಕ್ಷಿಪ್ತವಾದಂತಹ ಕವಿ ಪರಿಚಯ ಹಾಗೂ ಆಶಯ ಮತ್ತು ಪ್ರವೇಶ ಇವೆಲ್ಲವುಗಳೊಂದಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ನೇರವಾಗಿ ಕವಿತೆಯ ಬೋಧನೆಗೆ ಹೋಗ್ತಾ ಇದ್ದೇನೆ. ದಯವಿಟ್ಟು ನಾನು ನನ್ನ ಈ ಪುಸ್ತಕವನ್ನು ತೋರಿಸ್ತಾ ನಿಮಗೆ ಏನು ಮಾಡ್ತೀನಿ ಅಂತಂದರೆ ಪದ್ಯದ ಸಾಲುಗಳು ಮತ್ತು ಪ್ರತಿಯೊಂದು ಪದದ ಅರ್ಥ ಹೇಳ್ತಾ ಹೋಗ್ತೇನೆ. ದಯವಿಟ್ಟು ನೀವು ಏನು ಮಾಡಬೇಕು ಅಂತಂದರೆ ಪ್ರತಿಯೊಂದು ಪದವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು, ಪ್ರತಿಯೊಂದು ನುಡಿಗಳನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು, ಇಡೀ ಪದ್ಯದ ಸಾರಾಂಶವನ್ನು ತಾವು ತಿಳಿದುಕೊಳ್ಳಬೇಕು. ಯಾಕೆ ಅಂದರೆ ಇದು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಒಂದು ಮಹತ್ವದ ಪದ್ಯವಾಗಿದೆ. ಇಂದು ನಾವು ಓದಬೇಕಾಗಿರ್ತಕ್ಕಂತಹ ಕವನದ ಶೀರ್ಷಿಕೆ ದೇವರಿಗೊಂದು ಅರ್ಜಿ. ಇದು 14ನೆಯ ಪದ್ಯ. PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಇರತಕ್ಕಂಥದ್ದು. ಇದರ ಕರ್ತೃ ಕವಿ ಲಕ್ಕೂರು C. ಆನಂದ ಅಂತಕ್ಕಂಥವರು ಬರೆದಿದ್ದಾರೆ. ಇಲ್ಲಿ ನಾವು ಈ ಸಂಗತಿಯನ್ನು ಈಗಾಗಲೇ ನಾವು ಹೆಚ್ಚು ಕಡಿಮೆ ಮುಟ್ಟಿದ್ದೇವೆ, ಅದನ್ನು ನಾನು ಆರಂಭದಲ್ಲಿಯೇ ಹೇಳಿದ್ದೇನೆ. ಈಗ ನೇರವಾಗಿ ಪದ್ಯದ ಚರ್ಚೆ ಮಾಡೋಣ. ಇದನ್ನು ನಾನು ಒಂದು ಸಲ ಓದ್ತೀನಿ, ಆಮೇಲೆ ಅದರ ವಿಶ್ಲೇಷಣೆಯನ್ನು ನೋಡೋಣ. ನನ್ನನ್ನು ಒಮ್ಮೆ ಕ್ಷಮಿಸು ಬಿಡು ದೇವರೇ, ಧರೆ ಮೇಲೆ ಉರಿ ಪಾದ ಊರಿ ನಡೆದಂತೆಲ್ಲ ಯಾರೋ ನನ್ನ ತಲೆಯ ಮೇಲೂ ನಡೆದಂತಾಗುತ್ತಿದೆ. ಜಗದ ಅಗಲದ ನಡುವಿನಿಂದ ಯಾರೇ ಕರೆದರೂ ಬಂದೂಕು ಬಾಂಬ್ ಎಂತಲೇ ಕೇಳಿಸುತ್ತಿದೆ ನನಗೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಅರ್ಥ ನೇರವಾಗಿ ಹೇಳುವುದಕ್ಕಿಂತ ಓದಿದಾಗ ನಮ್ಮಲ್ಲಿಯೇ ಅದು ಒಂದು ಗ್ರಹಣಕ್ಕೆ ಬರ್ತದೆ, ನಾವು ಗ್ರಹಿಸಬಲ್ಲೆವು. ಯಾಕೆ ಅಂತಂದ್ರೆ ಎಷ್ಟೋ ಪದ್ಯಗಳು ಹೆಂಗಿರ್ತಾವೆ ಅಂತಂದರೆ ಅದನ್ನು ಅರ್ಥ ಹೇಳಲಾರದೆ ಅನುಭವಿಸುವಂತಹ ಪದ್ಯಗಳಾಗಿರ್ತವೆ. ಅಂತಹ ಸಾಲುಗಳಲ್ಲಿ ಇದು ಒಂದು. ಇಲ್ಲಿ ದೇವರಲ್ಲಿ ಲಕ್ಕೂರು ಆನಂದ ಅವರು ಏನು ಕೇಳ್ತಾ ಇದ್ದಾರೆ, ದೇವರೇ ನನ್ನನ್ನು ಒಂದು ಸಲ ಕ್ಷಮಿಸಿಬಿಡು ಅಂಥೇಳಿ ಪತ್ರ ಬರೆದು ಅರ್ಜಿ ಬರೆದು ಹೇಳ್ತಾ ಇದ್ದಾರೆ. ಯಾಕೆ ಕ್ಷಮಿಸಿಬಿಡು ಅಂತ ಹೇಳ್ತಾರೆ ಅಂದ್ರೆ ತಮ್ಮ ದುಃಖವನ್ನು ಅವರು ತೋಡಿಕೊಳ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಧರೆ ಮೇಲೆ ಉರಿಪಾದ ಊರಿ ನಡೆದಂತೆಲ್ಲ. ಧರೆ ಮೇಲೆ ಅಂದರೆ ಭೂಮಿಯ ಮೇಲೆ, ಉರಿಪಾದ ಇದೊಂದು ಸಾಂಕೇತಿಕವಾಗಿರ್ತಕ್ಕಂಥದ್ದು. ಏನಪ್ಪ ಸಂಕೇತಿಸ್ತದೆ, ಏನು ಪ್ರತಿಬಿಂಬಿಸ್ತಾ ಇದ್ದಾರೆ ಅರ್ಥ ಅಂತಂದರೆ ನೋವಿನ ಪಾದ. ಇಲ್ಲಿ ಭಾಳ ಅರ್ಥ ಇದೆ, ಭಾಳ ಅಂದ್ರೆ ಭಾಳ ಅರ್ಥ ಇದೆ. ಏನು ಅರ್ಥ ಇದೆ ಅಂತಂದ್ರೆ, ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿ ದಲಿತರು ಬರಿಗಾಲಿನಿಂದ ಓಡಾಡಬೇಕಾಗುತ್ತಿತ್ತು. ಆಗ ಅವರ ಪಾದ ಹೆಂಗಿರ್ತಿತ್ತು ಅಂತಂದ್ರೆ
ಅಲ್ಲಿಯ ಕಲ್ಲು ಮುಳ್ಳು ಅಥವಾ ಆ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ಪಾದ ಉರಿತಾ ಇತ್ತು. ಅದನ್ನೇ ಇಲ್ಲಿ ಇನ್ನಷ್ಟು ಆಳವಾಗಿ ನಾವು ಯೋಚನೆ ಮಾಡಿದರೆ ಆ ನೋವ ಉಂಡಿರ್ತಕ್ಕಂತಹ ಪಾದ ಅಂದರೆ ಎಲ್ಲಿಯೂ ಅವರಿಗೆ ಓಡಾಡಲಾರದಂತಹ ಪರಿಸ್ಥಿತಿ ಇತ್ತು. ಓಡಾಡಿದರೂ ತಮ್ಮ ಪಾದರಕ್ಷೆಗಳನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕಾಗ್ತಿತ್ತು. ಊರಿನಲ್ಲಿ ಓಡಾಡಿದರೆ, ಹೊರಗಡೆಗೆ ಹೋದರೆ ಅಥವಾ ತಮ್ಮ ಓಣಿಯಲ್ಲಿ ಓಡಾಡಿದರೆ ಚಿಂತೆ ಇಲ್ಲ. ಆದರೆ ಮೇಲ್ವರ್ಗದವರು ವಾಸಿಸ್ತಕ್ಕಂಥ ಸ್ಥಳಕ್ಕೆ ಏನಾದರೂ ಬಂದರೆ ಅವರು ತಮ್ಮ ಪಾದರಕ್ಷೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡ್ತಾಯಿದ್ರು. ಅಂತಹ ನೋವು ಅನುಭವಿಸಿದ ಈ ಉರಿಪಾದ ಅದು ಊರಿ ನಡೆದಾಗ ಆ ಪಾದವನ್ನು ನಡೆಯಬೇಕಾದ್ರೆ ನಾವು ಊದಿ ಮೆಟ್ಟಿ ಅದನ್ನು ತುಳಿದು ನಡೆಯಬೇಕಲ್ಲ. ಆಗ ಇವರ ಮನಸ್ಸಿನೊಳಗೆ ಒಂದು ಏನು ಗೊಂದಲ ಉಂಟಾಗ್ತಿತ್ತು ಅಂತಂದ್ರೆ, ಯಾರೋ ನನ್ನ ತಲೆಯ ಮೇಲೂ ನಡೆದಂತಾಗುತ್ತಿತ್ತು. ಬೇರೆಯವರು ಯಾರು ಇಲ್ಲಿ ಮೇಲ್ವರ್ಗದವರು ನನ್ನ ತಲೆಯ ಮೇಲೆ ನಡೆದಂತಾಗ್ತಿತ್ತು. ಅಂದರೆ ಅವರಿಗೆ ವಿಚಾರಗಳು ಬರ್ತಾ ಇದ್ದವು. ತಲೆಯ ಮೇಲೆ ನಡೆದಾಡೋದು ಅಂತಂದರೆ ಅವರಿಗೆ ನೋವಿನ ಸಂಗತಿಯ, ದುಃಖ ತರತಕ್ಕಂಥ ಸಂಗತಿಯ ವಿಚಾರಗಳು ಬರ್ತಾ ಇದ್ದವು. ಇನ್ನು ಕೆಲವರು ಸಮಾಧಾನ ಮಾಡಬೇಕು ಅಂತ ಯಾರೋ ಪ್ರಯತ್ನ ಮಾಡಿದ್ರು ಕೂಡ ಅದು ನಿಜವಾದಂತಹ ಮನಸ್ಸಿನಿಂದಲ್ಲ. ಅದು ಯಾರೋ ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಮೇಲ್ವರ್ಗದವರು ಅದು ಇವ್ರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಮನಸ್ಸಿನಿಂದ ಅಲ್ಲ. ಜಗದ ಅಗಲ ನಡುವಿನಿಂದ ಯಾರೇ ಕರೆದ್ರು, ನಮ್ಮೂರು ಅಲ್ಲ, ನಮ್ಮ ರಾಜ್ಯ ಅಲ್ಲ, ನಮ್ಮ ಜಿಲ್ಲೆ ಅಲ್ಲ, ನಮ್ಮ ದೇಶ ಅಲ್ಲ, ಜಗತ್ತಿನ ಯಾವುದೇ ತುದಿಯಿಂದ ಕರೆದರೂ ಕೂಡ, ಅವರು ಎಷ್ಟೇ ಪ್ರೀತಿಯಿಂದ ಕರೆದರೂ ಕೂಡ ವಿಶ್ವಾಸ ಅಂತಕ್ಕಂಥದ್ದಿಲ್ಲ. ಯಾಕೆ ಅಂತಂದರೆ ಅಂಥವ್ರು ಎಷ್ಟೋ ಜನರು ಕರೆದ್ರು, ಎಷ್ಟೋ ಜನರು ಹೋದರು. ಬುದ್ಧ ಕರೆದಿಲ್ವೇ, ಬಸವಣ್ಣ ಕರೆದಿಲ್ವೇ, ಬಾಬಾ ಸಾಹೇಬರು ಕರೆದಿಲ್ವೇ, ಸ್ವಾಮಿ ವಿವೇಕಾನಂದ ಎಲ್ಲರೂ ಕರೆದಿದ್ದಾರೆ. ಅವ್ರು ಮಾಡೋ ಪ್ರಯತ್ನ ಮಾಡಿದ್ರು, ಹೋದರು. ಆದರೆ ನನ್ನ ತಲೆಯೊಳಗೆ ಅದಕ್ಕಿಂತ ಈ ಒಂದು ನೋವಿನ ಸಂಗತಿ ಏನು ಅಂತಂದರೆ, ಯಾವುದೂ ಅದು ರೂಢಿಯೊಳಗೆ ಬರಲಿಲ್ಲ. ಅದಕ್ಕೆ ಬದಲಾಗಿ ಇವತ್ತು ನನಗೆ ಯಾರಾದರೂ ಕರೆದ್ರೆ ಅದು ಹೆಂಗೆ ಕೇಳಿಸ್ತದಪ್ಪ ಅಂತಂದರೆ, ಬಂದೂಕು, ಬಾಂಬು ಅಂದರೆ ಇವು ಎರಡೂ ಈ ಪದಗಳೇನಂತಂದರೆ ಅವರಿಗೆ ಆಗತಕ್ಕಂತಹ ದುಃಖ, ನೋವಿನ ಸಂಕೇತಗಳಾಗಿವೆ. ಅವರು ಅನುಭವಿಸಿರ್ತಕ್ಕಂತಹ ದುಃಖ ಹಾಗೂ ನೋವಿನ ಸಂಕೇತಗಳಾಗಿವೆ. ಇನ್ನು ಮುಂದೆ ಬರೋಣ. ಇದು ಬಹಳ ಅದ್ಭುತ ಮತ್ತು ಆಶ್ಚರ್ಯದ ಹುಟ್ಟತಕ್ಕಂಥ ಒಂದು ಪದ್ಯದ ಸಾಲು ಇದು. ನಮ್ಮದಲ್ಲದ ಯಾರದೋ ಸಮಾಧಿಗಳನ್ನು ಮೃದುವಾಗಿ ಸವರುತ್ತಿದ್ದರೆ ಜೀವಂತ ವ್ಯಕ್ತಿಗಳು ಬಚ್ಚಿಟ್ಟುಕೊಂಡ ಗೋಡೆಗಳು ನನ್ನ ಕೈ ಗುರುತುಗಳನ್ನು ಅಪ್ಪಿಕೊಳ್ಳುತ್ತಿವೆ. ಇಲ್ಲಿ ಈ ಪದ್ಯ ಅಥವಾ ಈ ನುಡಿ ಅಂತ ನಾವೇನಂತೀವಲ್ಲ, ಏನು ಹೇಳ್ತದ ಅಂತಂದರೆ, ನಮ್ಮದಲ್ಲದ ಯಾರದೋ ಸಮಾಧಿಗಳನ್ನು, ಅಂದರೆ ಮತ್ತೇನಲ್ಲ, ನಮ್ಮವರ ಸಮಾಧಿಗಳು ಅಲ್ಲ ಇವು. ಯಾಕೆ ಅಂತಂದರೆ ಇವು ಮೇಲ್ವರ್ಗದವರ ಸಮಾಧಿಗಳು. ನಮ್ಮದಲ್ಲದ ಯಾರದೋ ಮೇಲ್ವರ್ಗದವರ ಸಮಾಧಿಗಳು. ಅದನ್ನು ಸವರಿ ಸಮಾಧಾನ ಪಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಸವರಿ ಸಮಾಧಾನ ಪಟ್ಕೊಳ್ಳೋಣ ಅಂತಂದ್ರೆ, ಜೀವಂತ ವ್ಯಕ್ತಿಗಳನ್ನು ಬಚ್ಚಿಟ್ಟುಕೊಂಡ ಗೋಡೆಗಳು ಅಂದ್ರೆ ನಿಜ ಜೀವನದಲ್ಲಿ ಬದುಕಿರ್ತಕ್ಕಂಥ ಜನರು, ನನ್ನ ಕೈ ಗುರುತುಗಳು ಆ ಗೋಡೆಗಳೇನಾಗ್ತವೆ ಅಂತಂದರೆ ಅಪ್ಪಿಕೊಳ್ಳುತ್ತಿವೆ. ಇಲ್ಲಿ ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿವೆ ಅಂತ ತಿಳ್ಕೊಳ್ಳಬಾರದು ನಾವು. ಅವಹೇಳನದಿಂದ ಇದು ಸಾಧ್ಯ ಇಲ್ಲ. ಮೇಲ್ವರ್ಗದ ಈ ಸಮಾಧಿಗಳನ್ನು ನೀವು ಮುಟ್ಟುವುದು ಯೋಗ್ಯತೆ ನಿಮಗಿಲ್ಲ, ಅವ ಮುಟ್ಟಬೇಡ್ರಿ ಅಂಥೇಳಿ ಇಲ್ಲಿ ಆ ಮೇಲ್ವರ್ಗದ ವ್ಯಕ್ತಿಗಳು ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆ ಕೊಳಕು ಗುಣ ಏನಿದೆಯಲ್ಲ ಅದನ್ನು ಅವರು ಇಲ್ಲಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಗೋಡೆಗಳು ನನ್ನನ್ನು ಅಪ್ಪಿಕೊಳ್ಳುತ್ತಿವೆ ಅಂತಂದರೆ ಇಷ್ಟೇ, ನನಗೆ ಇಷ್ಟಪಡ್ತಾ ಇಲ್ಲ ಅಂತ ನಾವು ತಿಳಿದುಕೊಳ್ಳಬೇಕಾಗಿದೆ. ಮುಂದೆ ಹೋಗೋಣ. ಸುಮ್ಮನಿರಲಾರದೆ ಗುಲಾಬಿಗೆ ಮುತ್ತಿಡೋಣವೆಂದರೆ ಎಚ್ಚೆತ್ತ ಗುಲಾಬಿ ಯಾವ ಕುಲ ಯಾವ ಮತ ಎಂದು ಪ್ರಶ್ನೆ ಕೇಳುತ್ತಾ ದಿಟ್ಟಿಸಿ ನೋಡುತ್ತಿದೆ.
ಕವಿಗೆ ಕೊನೆಯದೊಂದು ಆಸೆ ಏನಪ್ಪ ಅಂತಂದರೆ, ಪ್ರಕೃತಿ ಏನಿದೆ ಅದು ಬಹುತೇಕ ನನ್ನನ್ನು ಸಹಿಸಬಹುದು. ಇಷ್ಟವಾದಂತಹ ತಮ್ಮ ಪ್ರೀತಿಯ ಹೂವನ್ನೊಮ್ಮೆ ಮುಟ್ಟಿ ಅದಕ್ಕೆ ಪ್ರೀತಿಯಿಂದ ಮುತ್ತಿಡೋಣ. ಕೊಡ್ಲಿಕ್ಕೆ ಆಗಲಿಲ್ಲ ಕವಿಯ ಜೀವ. ಅದಕ್ಕೆ ಆ ಗುಲಾಬಿಗೆ ಒಂದು ಮುತ್ತು ಕೊಡೋಣ ಅಂತಂದರೆ ಗುಲಾಬಿ ಸಮೀಪ ಬಂದ ತಕ್ಷಣ ಎಚ್ಚೆತ್ತುಕೊಂಡು ಬಿಡ್ತು. ಎಚ್ಚೆತ್ತು, ಯಾವ ಕುಲ, ಯಾರಪ್ಪ ನೀನು, ಯಾವ ಕುಲದವನಿದ್ದಿ, ನನ್ನ ಹತ್ರ ಬರ್ತಾ ಇದ್ದಿ, ಯಾವ ಮತ ನಿಂದು ಎಂದು ಪ್ರಶ್ನೆ ಕೇಳುತ್ತಾ ದಿಟ್ಟಿಸಿ ನೋಡುತ್ತಿದೆ. ಪ್ರಶ್ನೆ ಕೇಳ್ತಾ ಇದೆ, ದಿಟ್ಟಿಸಿ ನೋಡ್ತಾ ಇದೆ. ಯಾವ ಕುಲ ನಿಂದು, ಯಾವ ಕಾರಣಕ್ಕಾಗಿ ನನಗೆ ಮುಟ್ತಾ ಇದ್ದಿ, ನಿನ್ನಲ್ಲಿ ಏನು ಅರ್ಹತೆ ಇದೆ ನೋಡಿ. ಅಂದರೆ ಒಂದು ಈ ಕುಲ ಅಂತಕ್ಕಂಥದ್ದು, ಮತ ಅಂತಕ್ಕಂಥದ್ದು ಎಷ್ಟು ಅದು ನಿಕೃಷ್ಟವಾದದ್ದು ಮತ್ತು ಅದು ಯಾವ ರೀತಿ ಕವಿಗೆ ನೋವನ್ನು ಉಂಟು ಮಾಡಿದೆ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಒಂದಷ್ಟು ಸಮಾಧಾನ ಪಡೋಣವೆಂದು ಬೊಗಸೆಯೊಳಗೆ ಒಂದಷ್ಟು ನೀರು ತುಂಬಿಕೊಂಡು ಆ ಚಂದಿರನನ್ನು ಬಂಧಿಸಿ ಕುಡಿಯೋಣವೆಂದರೆ ಬೊಗಸೆಯೊಳಗಿನ ನೀರು ಬೆರಳ ಸಂದಿಯಲ್ಲಿ ಸೋರಿ ಹೋಗಿ ನಗುವ ಚಂದಿರ ಕೈಗಂಟಿಕೊಳ್ಳುತ್ತಿದ್ದಾನೆ. ಭಾಳ ಚಂದಿದೆ ನೋಡ್ರಿ, ಭಾಳ ಅದ್ಭುತ. ಗುಲಾಬಿ ಹೂ, ಸತ್ತವರ ಸಮಾಧಿಗಳು ಯಾವುದೂ ನನ್ನದಲ್ಲ, ಬಿಟ್ಟು ಕೊಟ್ಟೋದು ಅವೆಲ್ಲ. ಕೊನೆಗೆ ಹೇಗಾದರೂ ಮಾಡಿ ಒಂದಿಷ್ಟು ಸಮಾಧಾನ ಮಾಡಿಕೊಳ್ಳೋಣ ಅಂಥೇಳಿ ಚಂದ್ರ ಅಂದರೆ ಎಲ್ಲರಿಗೂ ಇಷ್ಟವಾಗಿರತಕ್ಕಂತಹ ಒಂದು ವ್ಯಕ್ತಿ. ಇಲ್ಲಿ ನಾನು ವ್ಯಕ್ತಿ ಅಂತ ಹೇಳ್ತಾ ಇದ್ದೇನೆ ನಾನು, ಆದರೆ ಅದೊಂದು ಉಪಗ್ರಹ ನಿಮ್ಮೆಲ್ಲರಿಗೂ ಗೊತ್ತಿದೆ. ಎಲ್ಲರೂ ಇಷ್ಟಪಡ್ತಾರೆ, ಸಣ್ಣ ಮಕ್ಕಳಿಂದ ವೃದ್ಧರವರೆಗೆ. ಚಂದ್ರ ಅಂತಂದ್ರೆ ಭಾಳ ಸುಂದರ, ಭಾಳ ತಂಪು, ಭಾಳ ನಗುಮುಗದ ಇತ್ಯಾದಿ ಇತ್ಯಾದಿ ಎಲ್ಲ ನಾವು ಹೇಳುವುದನ್ನು ನೋಡ್ತೀವಿ, ಕೇಳುವುದನ್ನು ಕೇಳ್ತೀವಿ. ಅಂತಹ ಅಂದವಾದಂತಹ ಚಂದ್ರನನ್ನು ಹೇಗೆ ನಾವು ಒಂದು ಬೊಗಸೆ, ಲೇಖಕರು ಭಾಳ ಚಂದ ಹೇಳಿದ್ದಾರೆ ಇಲ್ಲಿ, ಒಂದು ಬೊಗಸೆಯಷ್ಟು ನೀರಿನೊಳಗೆ ಚಂದ್ರನ ಪ್ರತಿಬಿಂಬ ಕಾಣ್ತಾ ಇದೆ. ನೀರಿನೊಳಗೆ ಚಂದ್ರನ ಪ್ರತಿಬಿಂಬ ಕಾಣ್ತಾ ಇದೆ. ಆ ಪ್ರತಿಬಿಂಬವನ್ನಾದರೂ ನಾನು ಮುಟ್ಟಿ ನನ್ನ ದೇಹದೊಳಗೆ ಅದನ್ನು ಸ್ವೀಕರಿಸೋಣ, ಕುಡಿಯೋಣ, ಕುಡಿದು ಬಿಡೋಣ ಅಂಥೇಳಿ ಕವಿಗೆ ಆಶೆ ಆಗ್ತಾ ಇದೆ. ಅಂದ್ರೇನು, ತವಕ ನೋಡ್ರಿ, ಜೀವಂತ ಇರತಕ್ಕಂಥ ಮನುಷ್ಯರು ಬರುವುದಿಲ್ಲ ಸಮೀಪ, ಸಮಾಧಿಯಲ್ಲಿರ್ತಕ್ಕಂತಹ ಶವಗಳು ಕೂಡ ಮುಟ್ಟುಕೊಳ್ಳಲಿಲ್ಲ. ಗುಲಾಬಿ ಹೂ ಕೂಡ ನಿನ್ನ ಕುಲ ಯಾವುದು, ನೀನು ಯಾವ ಮತದವನು ಅಂತ ಕೇಳ್ತು. ಇನ್ನು ದೂರದಲ್ಲಿರ್ತಕ್ಕಂಥ ಚಂದ್ರನನ್ನಾದರೂ ಕೂಡ ತಾನು ಸ್ವೀಕಾರ ಮಾಡೋಣ ಅಂತಂದರೆ ಆ ಚಂದ್ರನನ್ನು ಬಂಧಿಸಿ, ಕೈಯೊಳಗೆ ಬಂಧಿಸಿ, ಬೊಗಸೆಯೊಳಗೆ ಬಂಧಿಸಿ ಅವನನ್ನು ಕುಡಿದು ಬಿಡೋಣ, ಆಪೋಷಣ ಮಾಡೋಣ ಅಂತಂದರೆ ಆ ಚಂದ್ರ ಇವನಿಗೆ ಸಿಗಬಾರದು ಅಂಥೇಳಿ ಕೈ ಬೆರಳಿನ ಸಂದಿಯಲ್ಲಿ ಆ ನೀರು ಸೋರಿ ಹೋಗಿಬಿಡ್ತಂತೆ. ಇದೇನು ಸಂಕೇತಿಸ್ತದೆ ಅಂತಂದರೆ ಮಧ್ಯವರ್ತಿಗಳು. ನಾವಿಬ್ಬರೂ, ಚಂದ್ರ ಮತ್ತು ನಾನು, ಒಬ್ಬರಿಗೊಬ್ಬರು ಹತ್ತಿರವಾಗಬೇಕು ಅಂತಂದರೆ ಮಧ್ಯವರ್ತಿಯಾಗಿ ಬಂದಿರತಕ್ಕಂಥ ನೀರು ಅದು ಕೈ ಬೆರಳುಗಳ ಸಂದಿನಿಂದ ಸುರಿದು ಹೋಯಿತು. ಆಗ ಚಂದ್ರ ನನಗೆ ಸಿಗಲಿಲ್ಲ, ಕೊನೆಗೂ ಕೈಗೆ ಅಂಟಿಕೊಂಡ ಅಂತ. ಅಂದರೆ ನಿನ್ನ ದೇಹದೊಳಗೆ ಹೋಗಂಗಿಲ್ಲಪ್ಪ, ಇದು ಲಾಸ್ಟ್ ನೋಡು, ನಿನ್ನ ಕೈಗೆ ಹತ್ಕೊಂಡು ಬಿಡ್ತೀನಿ ನಾನು, ಮುಗೀತು ಇಲ್ಲಿಗೆ ಅಂಥೇಳಿ ಕೈಗೆ ಅಂಟಿಕೊಂಡು ಸ್ವಲ್ಪ ಹೊತ್ತಿನಲ್ಲಿ ಮಯ ಆಗಿಬಿಡ್ತದೆ. ಇದರ ಅರ್ಥ ಇಷ್ಟೇ, ಯಾರೂ ಸಮೀಪ ಬರಲಿಕ್ಕೆ ತಯಾರಿಲ್ಲ ಅಂಥೇಳಿ ಲೇಖಕರು ಭಾಳ ಸ್ಪಷ್ಟ. ದೂರಕ್ಕೆ ಎಲ್ಲಾದರೂ ಹೊರಟು ಬಿಡೋಣವೆಂದು ದಿಕ್ಕು ಬಂದ ಕಡೆ ನಡೆದಂತೆಲ್ಲ. ಇದು ಯಾವುದೂ ಆಗ್ತಾ ಇಲ್ಲಲ್ಲ, ಎಲ್ಲಾದರೂ ಹೊರಟು ಹೋಗ್ಬಿಡೋಣ ಅಂಥೇಳಿ, ಎಲ್ಲಾದರೂ ಹೊರಟು ಬಿಡೋಣ ಅಂಥೇಳಿ ದಿಕ್ಕು ಬಂದ ಕಡೆಗೆ ಹೋಗೋಣ ಅಂಥೇಳಿ ಕವಿ ಬೇಸತ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರೆ. ಅವರಿವರು ಉದಾಸೀನವಾಗಿ ಬಿಟ್ಟಂತಹ ಬಿಸಿಯುಸಿರು ನನ್ನ ಗುಂಡಿಗೆಯನ್ನು ಹಿಚುಕುತ್ತಿದೆ. ಇದು ಯಾವುದು ಬೇಡವೆಂದು ಎಲ್ಲಾದರೂ ನೆಲಕ್ಕೆ
ಬೆನ್ನು ಮುಟ್ಟಿಸೋಣವೆಂದರೆ ನಗುವ ಅಮೃತ ಶಿಲೆಯ ಸಮಾಧಿಗಳು ಮುಳ್ಳುಗಳಾಗಿ ಕೊಂಚ ಕೊಂಚವೇ ಬೆನ್ನನ್ನು ಚುಚ್ಚುತ್ತಿವೆ. ನೋಡಿ, ಕೊನೆಗೆ ಎಲ್ಲಿಗೆ ಬಂತಪ್ಪ ಪರಿಸ್ಥಿತಿ ಅಂತಂದರೆ, ಅವರಿವರು ಉದಾಸೀನವಾಗಿ ಬಿಡೋದು. ಇವ್ರದೇನು ಗೋಳ ಹಾಗೆ ಅಂಥೇಳಿ ಅಲಕ್ಷ್ಯತನದಿಂದ ಹೇಳ್ತಕ್ಕಂಥ ಮಾತುಗಳು. ಅಲಕ್ಷ್ಯತನದಿಂದ ನಾವು ಯಾರಾದರೂ ನಮ್ಮ ದುಃಖವನ್ನು ಇನ್ನೊಬ್ಬರ ಬಳಿಯಲ್ಲಿ ಹೇಳಿಕೊಂಡಾಗ ಅದಕ್ಕೆ ಹೆಂಗೆ ಸ್ಪಂದಿಸ್ತಾರೆ ಅಂತಂದ್ರೆ ಅಲಕ್ಷ್ಯತನ. ಹೋಗು ಅವ್ರದ್ದೇನು ತಂದಿದೆ ಅಂಥೇಳಿ. ಹಾಗೆ ಅವರಿವರು ಉದಾಸೀನವಾಗಿ ಬಿಟ್ಟಂತಹ ಈ ನಿಟ್ಟುಸಿರು, ಬಿಸಿಯುಸಿರು ನನ್ನ ಗುಂಡಿಗೆ ಹೃದಯ ಹಿಚುಕುತ್ತಿದೆ. ಬಿಡು, ನೀನೇನು ಅವನಿಂದ ಏನು ಆಗ್ತದೆ, ಅವ್ರಲಿಂದ ಏನಾಗ್ತದೆ, ಹೋಗ್ಲಿ ಬಿಡು ಅಂತೇಳಿ ನೋವು ಅನುಭವಿಸ್ತಾ ಇದ್ದೆ. ಕೊನೆಗೆ ಇದು ಯಾವುದು ಬೇಡ, ಯಾವ ಹೂವು ಬೇಡ, ಯಾವ ಸಮಾಧಿ ಬೇಡ, ಮೇಲ್ವರ್ಗದವರ ಸಮಾಧಿ ಬೇಡ, ಚಂದ್ರ ಬೇಡ, ಕೇವಲ ಇಲ್ಲಿ ನಿಟ್ಟುಸಿರು ಮಾತ್ರ ಇದೆ ಅಂಥೇಳಿ ಎಲ್ಲಿಯಾದರೂ ಹೋಗಿಬಿಡೋಣ ಅಂಥೇಳಿ, ಇದು ಯಾವುದೂ ಬೇಡ ಅಂಥೇಳಿ ಎಲ್ಲಿಯಾದರೂ ನೆಲಕ್ಕೆ ಬೆನ್ನು ಮುಟ್ಟಿಸೋಣವೆಂದರೆ, ಅಂದರೆ ಸ್ವಲ್ಪ ಹೊರಗೆ ವಿಶ್ರಾಂತಿ ಪಡೆಯೋಣ ಅಂತಂದರೆ ಎಲ್ಲಪ್ಪ ದಲಿತರಿರ್ತಕ್ಕಂಥ ವಾಸಸ್ಥಳ ಯಾವುದು ಅಂತಂದರೆ ಸುತ್ತಮುತ್ತಲು ಎಲ್ಲ ಇರತಕ್ಕಂಥ ಸಮಾಧಿಗಳು, ಸುತ್ತಮುತ್ತಲು ಇರತಕ್ಕಂಥ ಗೋಜಲುಗಳು. ಅಲ್ಲಿ ಯಾರದೋ ಒಂದು ಶ್ರೀಮಂತರ ಸಮಾಧಿ, ಶ್ರೀಮಂತರು ಅಮೃತ ಶಿಲೆಯಿಂದ ಮಾಡಿರ್ತಾರೆ. ಈ ಅಮೃತ ಶಿಲೆಯಿಂದ ಮಾಡಿರ್ತಕ್ಕಂಥ ಸಮಾಧಿ ಮೇಲೆ ಸ್ವಲ್ಪ ಬೆನ್ನು ಹಚ್ಚಿ ಮಲಗೋಣ ಅಂತಂದಾಗ ಕೊಂಚ ಕೊಂಚವೇ ಅವು ಮುಳ್ಳುಗಳಾಗಿ ಚುಚ್ಚುತ್ತಿವೆ. ಅಮೃತ ಶಿಲೆ ಅಂದರೆ ಭಾಳ ಸಾಫ್ಟ್ ಇರ್ತದೆ, ಗ್ರಾನೈಟ್ ಸ್ಟೋನ್ ಅಂತೀವಲ್ಲ, ಅದು ಭಾಳ ಸಾಫ್ಟ್ ಇರ್ತದೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅವು ಕೂಡ ನಮಗೆ ಏನು ಮಾಡ್ಲತ್ತವೆ, ಮುಳ್ಳುಗಳಾಗಿ ಚುಚ್ಚುತ್ತಾ ಇವೆ. ಅಂದರೆ ಅದರ ಆ ಸಮಾಧಿಗಳು ಕೂಡ ಇಷ್ಟಪಡ್ತಾ ಇಲ್ಲ. ನನ್ನನ್ನು ಈಗಲಾದರೂ ಕ್ಷಮಿಸು ಬಿಡು ದೇವರೇ, ಇವರನ್ನೆಲ್ಲ ಮುಟ್ಟಿ ಮುಟ್ಟಿ ಅಪವಿತ್ರನಾಗುವುದಕ್ಕಿಂತ ಮುಟ್ಟಿಸಿಕೊಳ್ಳದೆ ಪವಿತ್ರನಾಗಿರಬೇಕೆಂದುಕೊಂಡಿದ್ದೇನೆ. ನೋಡ್ರಿ, ಕವಿ ಕೊನೆಗೆ ಎಷ್ಟು ನೋವು ಅನುಭವಿಸಿದರು ಅಂತಂದರೆ, ಹೋಗಲಿ ಬಿಡಪ್ಪ ದೇವರೇ, ನಾನು ಮಾಡೋ ಪ್ರಯತ್ನ ನಾನು ಮಾಡಿದೆ, ನೀನು ನನಗೆ ಕ್ಷಮಿಸಿಬಿಡು. ಯಾಕೆ ಅಂತಂದರೆ ಇವರನ್ನೆಲ್ಲ ಮುಟ್ಟಿ ಮುಟ್ಟಿ ನಾನ್ಯಾಕೆ ಅಪವಿತ್ರನಾಗಲಿ, ಅವ್ರು ತಿಳ್ಕೊಂಡಿರಬೇಕು ಇವನು ಪಾಪಿಷ್ಟ ಅಂಥೇಳಿ. ಆದರೆ ಹಾಗಿಲ್ಲದು. ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಾರದಂತಹ ಈ ಮೇಲ್ವರ್ಗದವರು ಅವರನ್ನು ನಾನು ಮುಟ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಯಾರೂ ಹತ್ತಿರ ತಗೊಳ್ತಾ ಇಲ್ಲ. ಹೀಗಾಗಿ ನನ್ನ ಪಾವಿತ್ರ್ಯವನ್ನೇಕೆ ನಾನು ಹಾಳು ಮಾಡಿಕೊಳ್ಳಿ, ನಾನು ಯಾಕೆ ಅವರನ್ನು ಮುಟ್ಟಿ ಅಪವಿತ್ರನಾಗಬೇಕು, ಮುಟ್ಟಿಸಿಕೊಳ್ಳಲಾರದೆ ಪವಿತ್ರನಾಗಿರಬೇಕು ಎಂದುಕೊಂಡಿದ್ದೇನೆ. ಅಂದರೆ ಅವರ ಮುಟ್ಟುವಿಕೆಯಿಂದ ನನಗೇನು ಲಾಭ ಇಲ್ಲ, ಅವರ ಮುಟ್ಟುವಿಕೆ ನನಗೆ ಪಾವಿತ್ರ್ಯ ತಂದು ಕೊಡುವುದಿಲ್ಲ. ಅವರನ್ನು ಮುಟ್ಟಿ ಅಪವಿತ್ರನಾಗುವುದಕ್ಕಿಂತ ಮುಟ್ಟಲಾರದೆ ಹಾಗೆ ಇದ್ದರೆ ಅದು ನನ್ನ ಪಾವಿತ್ರ್ಯ, ಅದು ಪವಿತ್ರತನ ಅಂತಕ್ಕಂಥ ಮಾತನ್ನು ಇಲ್ಲಿ ಲೇಖಕರು ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ನೊಂದ ಮನಸ್ಸಿನ ಕವಿಯ ಅರಣ್ಯ ರೋದನ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಈ ಅರಣ್ಯ ರೋದನ ಯಾವ ಮಟ್ಟಕ್ಕಿದೆ ಅಂತಂದರೆ ಯಾರೂ ಕೇಳ್ತಾ ಇಲ್ಲಪ್ಪ. ಅದಕ್ಕೆ ಕೊನೆಗೆ ದೇವರಿಗೆ ಒಂದು ಅರ್ಜಿ ಕೊಡೋಣ, ದೇವರಾದರೂ ಅದನ್ನು ತಿಳಿದುಕೊಂಡು ನನಗೆ ಬೇಕಾದದ್ದು ಮಾಡಲಿ ಅಂತಕ್ಕಂಥದ್ದು. ಕೊನೆಗೆ ಬಹಳ ಗಟ್ಟಿಯಾಗಿ ಒಂದು ನಿರ್ಧಾರ ಹೇಳ್ತಾರೆ. ಇವ್ರಿಗೆ ಯಾಕೆ ಮುಟ್ಲಿ, ನಾನು ನನ್ನ ಪಾವಿತ್ರ್ಯವನ್ನು ನಾನು ಯಾಕೆ ಹಾಳು ಮಾಡಿಕೊಳ್ಳಿ, ನಾನು ಅವರಿಗೆ ಮುಟ್ಟಲಾರದೆ ಪವಿತ್ರನಾಗಿ ಉಳಿಯಬಲ್ಲೆ ಅಂತಕ್ಕಂಥ ಧೈರ್ಯದ ಗುಂಡಿಗೆಯ ಮಾತೇನಿದೆಯಲ್ಲ, ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಲಕ್ಕೂರು ಸಿ ಆನಂದ್ ಅವರ ಮಾತು. ಬಹಳ ಅದ್ಭುತವಾಗಿರ್ತಕ್ಕಂಥ ಪದ್ಯ ಇದು. ಪರೀಕ್ಷಾ ದೃಷ್ಟಿಯಿಂದ ನೀವು 2-3 ಸಲ ಕೇಳ್ರಿ. ಮತ್ತು ಇದಕ್ಕಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಕೂಡ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಡ್ರಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂತಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹಿತರ ಜೊತೆಗೆ ಇದನ್ನು ಶೇರ್ ಮಾಡಿಕೊಳ್ಳಿ, ಹಾಗೂ ಲೈಕ್ ಮಾಡಿ. ಒಂದು ಕಮೆಂಟ್ನಲ್ಲಿ ಚೆನ್ನಾಗಿದೆ ಅಂತಕ್ಕಂಥ ಮಾತು ಹೇಳಿದರೆ ನನಗೆ ಬಹಳ ಸಂತೋಷ ಆಗ್ತದೆ ಅಂತ ಹೇಳ್ತಾ ಇಲ್ಲಿಗೆ ಈ ಪಾಠ ಮುಗಿಸ್ತಾ ಇದ್ದೇನೆ. ಮತ್ತೆ ನಾನು ಮುಂದಿನ ಪಾಠದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೆ ನಿಮ್ಮ ಪ್ರೀತಿಯ ಕನ್ನಡ ಉಪನ್ಯಾಸಕ ಚಂದ್ರಶೇಖರ.
ಧನ್ಯವಾದಗಳು.